5 ಅನಾಧಿಕೃತವಾಗಿ ಎಷ್ಟಿದೆ ಗೊತ್ತಿಲ್ಲ. ಬರೆದ್ರೆ ನಾಳೆ ದಿನ ನಮಗೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೂ ಏನೋ ಇವರು ಯಾವುದೇ ಕಾರಣಕ್ಕೂ ಇಲ್ಲಾದ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒಂದಲ್ಲೂ ಸುಧವಾಗಿ ಟೈಗರಿಂದ ಕಿಲ್ ಆಯಿತು ಅನ್ನೋದು ಚಾಮರಾಜನಗರ ಪ್ರಾಂತ್ಯದಲ್ಲಿ ಒಂದು ಇಲ್ಲ. ಇನ್ನು ಕ್ಯಾಮ್ರಾದಲ್ಲಿ 5 ಟ್ರೇಸ್ ಆಯಿದಾಗ ಹುಲಿಗಳಿದೆ ಅನ್ನೋದು ಅವ್ರಿಗೆ ಅವರು ಅಧಿಕೃತವಾಗಿ ಅವ್ರು ಹೇಳ್ತಾ ಇರೋದು. ಈ ಭಾಗದಲ್ಲಿ ಸುಮಾರು ಕಳೆದ 5-6 ತಿಂಗಳಿಂದ ಅರವೆ ಹೋಬಳಿನಲ್ಲಿ ಯಾವುದಾದ್ರು ಊರಲ್ಲಿ 1-2 ಹಸುಗಳನ್ನ ಕಿಲ್ ಮಾಡ್ತಾಯಿತ್ತು. ಆವಾಗ ಏನು ಮಾಡೋದು, ನಾವು ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿದ್ರೆ ಬರೋರು ಬಂದು ನೋಡ್ಬಿಟ್ಟು ಏನು ಮಾಡೋದು, ಇದು ಚಿರತೆ ಅಂತೇಳಿ ಅಲ್ಲಿರ್ತಕ್ಕಂಥ ವೆಟರ್ನರಿ ಯಾರನ್ನೋ ಒಬ್ಬರು ನಿಲ್ಲಿಸ್ಕೊಳ್ಳೋರು ಒಂದು PM ಅಂತ ಮಾಡೋರು. PM ರಿಪೋರ್ಟ್ ಮಾಡಿ ಸರ್ಕಾರದಿಂದ ಏನೋ ಒಂದು 60% 70% ಒಂದು ಮೌಲ್ಯವನ್ನು ಮಾಡಿ ಅದಕ್ಕೆ ಹಸುಗೆ ದುಡ್ಡು ಕೊಡ್ತಾಯಿದ್ರು. ಬಟ್ ನಾನೇನು ಕೇಳಿದೆ, 1 ಫೈನ್ ಡೇ ಕೇಳ್ಬಿಟ್ಟು ನನಗೆ ಇದ್ರ ರಿಪೋರ್ಟ್ ಕೊಡಿ ಅಂದೆ. ಡಾಕ್ಟ್ರ್ ರಿಪೋರ್ಟಾಗಿ ಕೇಳಿದಾಗ ಅವ್ರು ಏನು ಮಾಡಿದ್ರು, ವೈಲ್ಡ್ ಎನಿಮಲ್ಸ್ ಕಿಲ್ ಅಂತ ಬರೀತಿದ್ರು. ವೈಲ್ಡ್ ಎನಿಮಲ್ಸಲ್ಲಿ ಯಾವುದು ನನ್ನ ಕ್ವಶನ್ ಸ್ಪೆಸಿಫಿಕ್ ಅದು. ವೈಲ್ಡ್ ಎನಿಮಲ್ಸ್ ಅದು ಸುಮಾರು ಪ್ರಾಣಿಗಳಲ್ಲಿ, ಆದರೆ ಹಸುಗೆ ಹಸು ಅಂತ ಬರೀತೀರಾ, ಕುರಿಗೆ ಕುರಿ ಅಂತ ಬರೀತೀರಾ, ಮೇಕೆಗೆ ಮೇಕೆ ಅಂತ ಬರೀತೀರಾ. ವೈಲ್ಡ್ ಎನಿಮಲಲ್ಲಿ ಯಾಕೆ ಬರೆಯಲ್ಲ? ಏನು ಮಾಡಿದ್ರು ಇದು ಬರೆದ್ರೆ ನಾಳೆ ದಿನ ನಮಗೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೂ ಏನೋ ಇವರು ಯಾವುದೇ ಕಾರಣಕ್ಕೂ ಇಲ್ಲಾದ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒಂದಲ್ಲೂ ಸುಧವಾಗಿ ಟೈಗರಿಂದ ಕಿಲ್ ಆಯಿತು ಅನ್ನೋದು ಚಾಮರಾಜನಗರ ಪ್ರಾಂತ್ಯದಲ್ಲಿ ಒಂದು ಇಲ್ಲ. ಏನಾಯಿತು ಅದು ಮೊನ್ನೆ ದಿನ ನವೆಂಬರ್ 8ನೇ ತಾರೀಕು ಏನು ಅವ್ರ ಕ್ಯಾಮ್ರಾದಲ್ಲಿ ಟ್ರೇಸ್ ಆಗಿ ನನ್ನ ಕ್ಯಾಮ್ರಾದಲ್ಲಿ 5 ಟ್ರೇಸ್ ಆಗಿದ್ದಾಗ ಹುಲಿಗಳಿದೆ ಅನ್ನೋದು ಅವ್ರಿಗೆ ಅವರು ಅಧಿಕೃತವಾಗಿ ಅವ್ರು ಹೇಳ್ತಾ ಇರೋದು ಈಗ ಹುಲಿಗಳಿದೆ ಅಂತ. ನಾನು ರೈತನಾಗಿ ಈ ಭಾಗದಲ್ಲಿ ನೋಡಿರೋ ಥರದಲ್ಲಿ ನೋಡೋದಾದರೆ ಇಲ್ಲಿ ಅಧಿಕೃತವಾಗಿ 5, ಅನಾಧಿಕೃತವಾಗಿ ಎಷ್ಟಿದೆ ಗೊತ್ತಿಲ್ಲ. ಚಿರತೆಗಳೆಲ್ಲ ಇವೆ ಅಲ್ಲ, ಹುಲಿನೇ. ಈಗ ಇವ್ರು ಹೇಳ್ತಾ ಇರೋದೇನು ಗೊತ್ತಾ, ಈ ಕಾರ್ಯಾಚರಣೆ ಇದೆಯಲ್ಲ, ಈಗ ಮಾಡ್ತಾ ಇಲ್ಲಿ ಕಾರ್ಯಾಚರಣೆ, ಇದು ಫಸ್ಟ್ ಟೈಮ್ ಅಂತ ಕಾರ್ಯಾಚರಣೆ ಮಾಡ್ತಾ ಇರೋದು. ಕೆಲವು ಭಾಗದಲ್ಲೇ ಮಾಡ್ತಿದ್ರಂತೆ, 4 ಮರಿ ಮತ್ತು 1 ಹುಲಿ ಇಡ್ತಿತ್ತಂತೆ. ಹುಲಿನ ಒಂದು ಡಾಟ್ ಮಾಡಿದ್ರೆ ತಾಯಿನ ಇನ್ನು ಮಿಕ್ಕದನ್ನು ಹೋಗಿ ಇಲ್ಲ ಬಲೆ ಹಾಕೋ ಇಲ್ಲ ಕೈಯೆಲ್ಲೋ ಎತ್ಕೊಂಡ್ಬರ್ತಿದ್ರಂತೆ. ಬಟ್ ಇದೇನಾಗಿದೆ ಅಂತಂದರೆ ತಾಯಿ ಸಮಕ್ಕೆ ಬಂದ್ಬಿಟ್ಟಿವೆ. ಈಗ ಸಮಸ್ಯೆ ಆಗಿರೋದೇನು ಅಂದರೆ ಟ್ರ್ಯಾಕ್ ಮಾಡೋಕ್ಕೆ ಹೋದಾಗ 1-2 ಡಾಟ್ ಮಾಡಿ ಮಿಕ್ಕದ್ದು ಎಸ್ಕೇಪ್ ಆದರೆ ಇನ್ನೂ ಕ್ರೂರ ಅಂತೆ. ಇದ್ರ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಂದರೆ ಎಲ್ಲ ಅರಣ್ಯಾಧಿಕಾರಿಗಳು ಸುಧಾ ಇಲ್ಲಿ ಬಂದು ಪ್ರತಿದಿನ ಮೀಟಿಂಗ್ ನಡೆಸ್ತಾನೆ ಇದ್ದಾರೆ. 5 ಒಟ್ಟಿಗೆ ಹಿಡಿಬೇಕು. ಅದು ತುಂಬ ಕಷ್ಟಕರವಾಗಿರೋದು. ಇಲ್ಲ, ಅದು ಥರ್ಮಲ್ ಡಿಜಿಟಲ್ ಡ್ರೋನ್ ಅಂತ ಒಂದಿದೆ. ಅದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬಂಡೀಪುರದಲ್ಲಿ ಒಂದೇ. ಸದ್ಯಕ್ಕೆ ಅದು ಅವತ್ತು ಬಂಡೀಪುರ ಕೊಟ್ಟಾಗಿತ್ತು, 3 ದಿನ ಆಯಿತು ಅದು ಬರೋದು. ಅದು ನೈಟ್ ಟೈಮು ಬೆಳಕಿನ ಜೊತೆಯಲ್ಲಿ ಪ್ರಾಣಿ ಟೆಂಪ್ರೇಚರ್ನು ಸುಧಾ ಕ್ಯಾಪ್ಚರ್ ಮಾಡಿ ಎಲ್ಲಿದೆ ಅನ್ನೋದು ಪತ್ತೆ ಮಾಡುತ್ತಂತೆ. ಈಗೇನು AI ಆಗಿದೆ ಆ ಒಂದು ಇದ್ರ ಮೇಲೆ ಹೋಗ್ತೀವಿ. ನಾವೇನು ಮಾಡ್ತಾ ಇದ್ದೀವಿ, ಈಗ ಇರ್ತಕ್ಕಂಥ ಕಾಡುಗಳನ್ನ ಜಾಸ್ತಿ ಮಾಡೋದ್ರ ಬದಲು ಕಾಡನ್ನ ರೆಸಾರ್ಟ್ಗಳಂಗೆ ಮಾಡ್ಕೊಂಬಿಟ್ಟು ನಾವು ಸಫಾರಿಗಳನ್ನು ಮಾಡ್ತಾ ಇರೋದ್ರಿಂದ ನಾವು ಏನು ಮಾಡಬೇಕಾಗಿದೆ ಅಂದರೆ ಹೆಚ್ಚು ಕಾಡನ್ನ ಮಾಡಬೇಕು. ಏನು ಸಂತತಿ ಜಾಸ್ತಿ ಆದಂಗೆ ಹುಲಿಗಳಿಗೂ ಸುಧಾ ಪ್ರದೇಶನೂ ಬೇಕಾನೆ. ಬಟ್ ಹುಲಿಗಳು ಜಾಸ್ತಿ ಆಗ್ತಾ ಇದೆ, ಕಾಡು ಜಾಸ್ತಿ ಆಗ್ತಾ ಇಲ್ಲ. ಆ ಕಾರಣದಿಂದ ಕಾಡನ್ನ ಬಿಟ್ಟು ನಾಡಿಗೆ ಎಲ್ಲ ಪ್ರಾಣಿಗಳು ಹೊರಗಡೆ ಬರ್ತಾ ಇದ್ದಾವೆ ಅನ್ನೋದು ನನ್ನ ಒಬ್ಬ ರೈತನಾಗಿ ನನ್ನ ಅನಿಸಿಕೆ. ಅದು 5 ಹುಲಿಗಳು ಒಟ್ಟಿಗೆ ಸಿಕ್ಕಿದಂಥ ತೋಟ ಮತ್ತು ಹುಲಿ ಹಿಡಿಯೋಕ್ಕೆ ಬಂದಿರೋಂಥ ಬೋನು ಈಗ ನೀವು ಇವಾಗ ಏನು ನೋಡ್ತಾ ಇದ್ದೀರೋದು ನೋಡಿ, ಇದೇ ರೈತರ ತೋಟ. ಇದು ಇದೇ ರೈತರ ತೋಟ ಮತ್ತು ಇದೇ CCTVಲಿ ಆ ಫೂಟೇಜು 5 ಹುಲಿಗಳದು ರೆಕಾರ್ಡ್ ಆಗಿರೋದು. ಇವಾಗ ಅರಣ್ಯ ಇಲಾಖೆಯವರು ಬಂದಿದ್ದಾರೆ. ಮತ್ತು ನಮಸ್ತೆ, ನಿಮ್ಮ ತೋಟಕ್ಕೇನ ಸರ್ ಹುಲಿ ಬಂದಿದ್ದು? ಹೌದು ಸರ್, ನನ್ನ ತೋಟಕ್ಕೇನೆ ಬಂದಿರೋದು. ಡಿಸೆಂಬರ್ 19ನೇ ತಾರೀಕು ರಾತ್ರಿ 7:20ಕ್ಕೆ ಸರಿಯಾಗಿ ನಾವು ಮನೆಯಲ್ಲಿ ಕಾಫಿ ಕುಡಿತಾ ಕೂತಿದ್ದೆ. ಆವಾಗ ಏನಾಯಿತು, ನನ್ನ ಮೊಬೈಲ್ಗೆ ನೋಟಿಫಿಕೇಷನ್ ಆಯಿತು. ಏನು ನೋಟಿಫಿಕೇಷನು ಅಂತ ತೆಗೆದು ನೋಡ್ತಾ ಇದ್ದಂಗೆ ಒಂದು ಹುಲಿ ಸಿಕ್ತು. ಸರಿ, ಏನೋ ಒಂದು ಹುಲಿ ಟ್ರ್ಯಾಕ್ ಆಗ್ತಾ ಇದೆಯಲ್ಲ ನೋಟಿಫಿಕೇಷನಲ್ಲಿ ಅಂತ ಅದನ್ನು ಏನು ಮಾಡಿದೆ, DCF ಅವ್ರಿಗೆ ACF ಅವ್ರಿಗೆ ಕಳಿಸ್ದೆ. ಮತ್ತು ನಾನು ನೋಟಿಫಿಕೇಷನ್ ನೋಡ್ತಾ ಇದ್ದಂಗೆ ಸ್ಟಿಲ್ ಮತ್ತು ಮೂವಬಲ್ 2 ಕ್ಯಾಮ್ರಾ ಇದೆ ಅದರಲ್ಲೇ. ಅದೇನಾಯಿತು, 5 ಹುಲಿಗಳು ಸುಧಾ ಆನೆಮುಡಿವಿನ ಕೆರೆ ಕಡೆಗೆ 2 ಮತ್ತು ತಮ್ಮಡಳ್ಳಿ ಮುಖ್ಯ ರಸ್ತೆ ಕಡೆಗೆ 3 ಹೋಗ್ತು. ಆಗ ನಾನು ಅರಣ್ಯಾಧಿಕಾರಿಗಳಿಗೆ ಕಳಿಸ್ಕೊಟ್ಟಾಗ ಅವರು ಸರಿಯಾಗಿ ನಾನು ತಿಳಿಸ್ತಾ ಒಂದು 10-20 ನಿಮಿಷಕ್ಕೆ ನಮ್ಮ ಸ್ಪಾಟ್ಗೆ ಬಂದು ಆ ಹುಲಿಗಳು ಟ್ರೇಸ್ ಔಟ್ ಆಗಿರೋದನ್ನ ತಗೊಂಡು ಅವರು ಶೀಘ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಟ್ ಏನಾಗಿದೆ ಅಂತಂದರೆ ಇಲ್ಲಿ ನೋಟಿಫಿಕೇಷನ್ ಆಗಿರ್ತಕ್ಕಂಥವು 5 ಹುಲಿಗಳು ಅಧಿಕೃತವಾಗಿ. ಬಟ್ ಈ ಭಾಗದಲ್ಲಿ ಎಷ್ಟು ಹುಲಿಗಳಿದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಏನು ಹೇಳೋಕ್ಕಾಗಲ್ಲ. ಏನಾಗಿದೆ, ಕಳೆದ ತಿಂಗಳು ಸುಧಾ ನಮ್ಮ ಪಕ್ಕದಲ್ಲಿ 5 ಕಿಲೋಮೀಟ್ರ್ ದೂರದಲ್ಲಿ ಕಲ್ಪುರ ಅನ್ನೋ ಒಂದು ಗ್ರಾಮ ಇದೆ.
ಆ ಗ್ರಾಮದಲ್ಲೂ ಸುಧಾ ಕಾರ್ಯಾಚರಣೆ ನಡೆಸೋದಕ್ಕೆ ಕೂಬಿಂಗ್ ಕಡಿಸೋದಕ್ಕೆ 2 ಆನೆಗಳನ್ನ ತೊಗೊಂಡೋಗಿ ಅಲ್ಲೂ ಒಂದು ವಾರ ಕಾರ್ಯಾಚರಣೆ ಮಾಡಿದ್ರು. ಬಟ್ ಆ ಕಾರ್ಯಾಚರಣೆಯಲ್ಲಿ ಹುಲಿ ಇಲ್ಲ ಅಂತೇಳಿ ಅವರು ಮತ್ತೆ ಅರಣ್ಯಾಧಿಕಾರಿಗಳು ಆ ಪ್ಲೇಸನ್ನು ಬಿಟ್ಟಿದ್ದಾರೆ. ಈಗ ಈ ಭಾಗದಲ್ಲಿ 5 ಹುಲಿಗಳು ಇರೋದ್ರಿಂದ 5 ಆನೆಗಳನ್ನ ತರಿಸಿ ಇವತ್ತಿಂದ ಕೂಬಿಂಗ್ ಮತ್ತು ಶೀಘ್ರಗತಿಯಲ್ಲಿ ಎಲ್ಲ ಕಾರ್ಯಾಚರಣೆಗಳನ್ನು ಅಧಿಕಾರಿ ವರ್ಗ ಕ್ರಮ ವಹಿಸಿ ಮಾಡ್ತಾ ಇದ್ದಾರೆ. ನಾವು ಈ ಭಾಗದ ರೈತರುಗಳು ನಾವು ಸುಧಾ ಸಹಕಾರವನ್ನು ನೀಡಬೇಕು. ಏನಾಗಿದೆ ಅಂತಂದರೆ ಈ ಅರವೆ ಹೋಬಳಿನಲ್ಲಿ ಕಳೆದ 1 ವರ್ಷದಿಂದ ಒಂದಲ್ಲ ಒಂದು ಊರಲ್ಲಿ ಅರವೆ ಹೋಬಳಿಗೆ ಸೇರಿದಂಥ 10 ಗ್ರಾಮದಲ್ಲಿ ಪ್ರತಿನಿತ್ಯ 1 ರಿಂದ 2 ಹಸುಗಳನ್ನು ಪ್ರಾಣಿಗಳನ್ನು ಕಿಲ್ ಮಾಡ್ತಾ ಇತ್ತು. ನಾವು ಡಾಕ್ಟ್ರುಗಳ ಕೈಲಿ PM ಮಾಡಿಸಿದಾಗ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಗಳನ್ನು ನೀಡಿದಾಗ ಅವ್ರೇನು ಮಾಡ್ತಿದ್ರಪ್ಪ ಅಂದರೆ PM ರಿಪೋರ್ಟಲ್ಲಿ ವೈಲ್ಡ್ ಅನಿಮಲ್ ಕಿಲ್ ಅಂತ ಕೊಡ್ತಿದ್ರು. ನಾನು ಎಲ್ಲ ಪ್ರಾಣಿಗಳಿಗೂ ನೀವು ವೈಲ್ಡ್ ಅನಿಮಲ್ ಕಿಲ್ ಅಂತ ಕೊಡ್ತೀರಾ, ಕಾರಣ ಏನು? ಹಸುಗೆ ಕೌಗೆ ಹಸುಗೆ ಹಸು ಅಂತ ಬರೀತೀರಾ, ಮರಿಗೆ ಮರಿ ಅಂತ ಬರೀತೀರಾ. ಇದಕ್ಕೆ ಬರೆದಾಗ ಅದ್ರ ಕಾಂಪನ್ಸೇಷನ್ ಒಂದು 60% 70% ಕೊಡ್ತೀರಾ. ಬಟ್ ವೈಲ್ಡ್ ಅನಿಮಲ್ ಅಂದರೆ ಸುಮಾರಿದೆ, ಯಾಕೆ ಅದ್ರ ಹೆಸರು ಬರೆಯಲ್ಲ ಅನ್ನೋ ಕ್ವಶನ್ಗಳನ್ನು ಮಾಡಿ ನಾನು ಇದನ್ನ ಚಿರತೆ ಅಲ್ಲ ಇದು ಹುಲಿ ಅಂತ ಹೇಳಿದ್ರೆ ಯಾವುದೇ ಅಧಿಕಾರಿಗಳು ಸುಧಾ ನಂಬ್ತಾ ಇರಲಿಲ್ಲ. ಯಾವಾಗ ನಾನು CC ಕ್ಯಾಮ್ರಾದಲ್ಲಿ ಫುಟೇಜ್ನಲ್ಲಿ 5 ಹುಲಿಗಳನ್ನು ಟ್ರೇಸ್ ಮಾಡಿಕೊಟ್ಟು ಆವಾಗ ಇವರು ಅಧಿಕೃತವಾಗಿ ಇದೇ ಹುಲಿಗಳು ಅಂತೇಳಿ ಸರ್ಕಾರದ ಗಮನಕ್ಕೂ ತಂದಾಗ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರ ಗಮನಕ್ಕೂ ಹೋಗಿದೆ. ಅದೇ ಥರ ನಮ್ಮ ಶಾಸಕರಾದಂಥ ಪುಟ್ಟರಂಗ ಶೆಟ್ಟರು ಅವರು ಸುಧಾ ಸ್ಪಾಟಿಗೆ ಬಂದು ಏನು ಹುಲಿಗಳು ಆಗಿದೆ ಆ ಸ್ಪಾಟಿಗೆ ಬಂದು ಆ ಸ್ಥಳದಿಂದನೇ ಸುಧಾ ಚೀಫ್ ಮಿನಿಸ್ಟ್ರಿಗೂ ಮಾತಾಡಿದ್ದಾರೆ, ಈಶ್ವರ್ ಖಂಡ್ರೆ ಅವ್ರಿಗೂ ಮಾತಾಡಿದ್ದಾರೆ. ಎಲ್ಲ ಅಧಿಕಾರಿ ವರ್ಗದವರು ಹೆಚ್ಚಿನ ಕ್ರಮ ವಹಿಸಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಹುಲಿಗಳನ್ನು ಸೆರೆ ಹಿಡಿಲೇಬೇಕು ಅನ್ನೋ ಒಂದು ಕಾರ್ಯಾಚರಣೆಗೆ ಇವರು ಇವತ್ತಿಂದ 26ನೇ ತಾರೀಕಿನಿಂದ ಒಳ್ಳೆ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇದೇ ಕ್ಯಾಮ್ರಾದಲ್ಲಿ ಹೌದು, ಇದೇ ಕ್ಯಾಮ್ರಾದಲ್ಲಿ ಹುಲಿ ಸೆರೆ ಆಗಿರೋದು ಇದೇ ಕ್ಯಾಮ್ರಾ ನೋಡಿ. 5 ಹುಲಿಗಳು ಒಟ್ಟಿಗೆ ಸೆರೆ ಆಗಿರುವಂಥದ್ದು ಇದೇ. ಇವ್ರ ತೋಟದ ಮಾಲೀಕರು ಇವರೇ, ಮತ್ತು ಇದೇ CCTVದಲ್ಲೇ ಇದು ಸೆರೆ ಆಗಿರೋದು. ಇದೇ ಸ್ಪಾಟು ನೀವು ವಿಡಿಯೋ ನೋಡಬಹುದು, ಬೇಕಾದರೆ ಆ ವಿಡಿಯೋ ಹಾಕ್ತೀನಿ ಹಿಂದೆ. ಇದೇ ಸ್ಪಾಟಲ್ಲಿ ಇದು ಕಂಬದ ಥರನೇ ಆ ಹುಲಿಗಳು ಸೆರೆ ಆಗಿರೋದು. ಸರ್ ನಮಸ್ತೆ. ಇದು ನಿಮ್ಮ ತೋಟದಲ್ಲೇ 5 ಹುಲಿ ಸೈಟ್ ಆಗಿರೋದು ಸರ್ ಈಗ? ಹೌದು, 19ನೇ ತಾರೀಕು ರಾತ್ರಿ 7:20ಕ್ಕೆ ನಾನು ನನ್ನ ನನ್ನ ಮೊಬೈಲ್ ಲೊಕೇಶನ್ಗೆ ನೋಟಿಫಿಕೇಷನ್ ಆಯಿತು. ಆಗ ತೆಗೆದು ನೋಡಿದಾಗ 1 ಆಯಿತು. ಮತ್ತು 7:20ರಿಂದ 7:45ವರೆಗೆ ಸರ್ಚ್ ಮಾಡ್ತಾ ಹೋದಾಗ ನನಗೆ 5 ಹುಲಿಗಳು ತಮಡಳ್ಳಿ ರಸ್ತೆ ಮಾರ್ಗವಾಗಿ ಬಂದು 2 ಆನೆಮುಡಿವಿನ ಕೆರೆಗೂ 3 ತಮಡಳ್ಳಿ ರಸ್ತೆ ಕಡೆಗೂ ಹೋಗ್ತು. ಆಗ ನಾನು ಅರಣ್ಯಾಧಿಕಾರಿಗಳಾದಂಥ DFO ಅವ್ರಿಗೆ ACF ಅವ್ರಿಗೆ ಮಾಹಿತಿ ನೀಡಿದಾಗ ಅವರು ಸ್ಥಳಕ್ಕೆ 8 ಗಂಟೆಗೆ ಬಂದ ತಕ್ಷಣ ಎಲ್ಲನೂ ನೋಡಿ ಮತ್ತೆ ರಾತ್ರಿ ಹೋದರು. ಪುನಃ ನಾನು ನಿಮಗೆ ಅಷ್ಟು ದಿನದಿಂದನೂ ಹುಲಿಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ರು ಸುಧಾ ನೀವು ಯಾಕೆ ಇಷ್ಟು ಲೇಟ್ ಮಾಡಿದೆ ಅಂದಾಗ ಈಗ 20ನೇ ತಾರೀಕಿನಿಂದ ಎಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೇಂಜ್ ಆಫೀಸರ್ಸ್ಗಳನ್ನ ಕರೆಸ್ಕೊಂಬಂದು ಇಲ್ಲಿ ಮೀಟಿಂಗ್ ಮಾಡಿ ಹೆಚ್ಚಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅದೇ ಥರ ರಾತ್ರಿ ರವಿಶಂಕರ್ ಸರ್ ಅವರು ಬಂದು ಇಲ್ಲಿಗೆ ಏನು ಮಾರ್ಗದರ್ಶನ ನೀಡಬೇಕು ಅದನ್ನು ನೀಡೋಗಿದ್ದಾರೆ. ಈಗ 5 ಆನೆಗಳು ಬಂದಿದೆ. 5 ಆನೆಗಳು ಸುಧಾ ಇವತ್ತು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ. ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಅರಣ್ಯಾಧಿಕಾರಿಗಳು ನಾವು ಯಾವುದೇ ಥರ ಎಷ್ಟೇ ಕಷ್ಟ ಆದರೂ ಸುಧಾ ನಾವು ಹುಲಿಗಳನ್ನು ಸೆರೆ ಹಿಡಿತೀವಿ ಅಂತ ಈ ಭಾಗದ ರೈತರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ. ಇದಕ್ಕೆ ನಾವು ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂದರೆ ಇದಕ್ಕೆ ಇಂತಿಷ್ಟು ಕಾಲಾವಕಾಶಗಳನ್ನು ಏನಪ್ಪ ಬಂದು ಒಂದು 3 ದಿನ ಆಯಿತು 4 ದಿನ ಆಯಿತು ಎಲ್ಲಿ ಸೆರೆ ಹಿಡಿಯಲಿಲ್ಲ ಅನ್ನೋದು ಬೇಡ. ಈ ಕಾರ್ಯಾಚರಣೆ ತುಂಬ ಕಷ್ಟಕರವಾಗಿದೆ. ಇದು 10 ದಿನ ಆಗ್ಬೋದು 15 ದಿನ ಆಗ್ಬೋದು. ಆದ್ದರಿಂದ ಈ ಭಾಗದ ರೈತರುಗಳು ನಾವೆಲ್ಲ ಅರಣ್ಯಾಧಿಕಾರಿಗಳಿಗೆ ಸಹಕಾರವನ್ನು ನೀಡಿ ಹುಲಿ ಸೆರೆ ಹಿಡಿಯೋದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತ ಈ ಅರಣ್ಯಾಧಿಕಾರಿಗಳಲ್ಲಿ ಹಾಗೂ ರೈತರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಇದರ ಹೆಸರೇನು ಸರ್? ಈ ಭಾಗದ ಹೆಸರು? ಈ ತೋಟದ ಹೆಸರು ಗುಂದಿ ತೋಟ ಅಂತೇಳಿ, ನಂಜೇದೇವನಪುರ, ಅರವೆ ಹೋಬಳಿ, ಚಾಮರಾಜನಗರ ತಾಲೂಕು, ಕಂಚಿ ಜಿಲ್ಲೆ. ಚಿಪ್ ತೆಗಿಯೋಕ್ಕೆ ಆಗಲ್ಲ ಅಂತ ಇಲ್ಲಿ ಅವನ್ನ ಗೆರವ್ ಮಾಡಿದೆ. ಆಗ ಕಲ್ಪುರಕ್ಕೆ ಬಂದಿದ್ರು. ಕಲ್ಪುರಕ್ಕೆ ಹೋಗಿ ಅದನ್ನ ಹಾಕ್ತಿದ್ದಂಗೆ ಒಂದು ತಾಯಿ 2 ಹುಲಿ ಫೋಕಸ್ ಆಯಿತು. ಅದು ತುಂಬ ಏನೂ ತೋರ್ಸೋಕ್ಕೆ ಹೋಗಲಿಲ್ಲ. ಜಸ್ಟ್ ಯಾವಾಗ ಒಂದು ತಾಯಿ ಮತ್ತು 2 ಮರಿ ಹೋಯ್ತು ಹುಲಿ ಟ್ರೇಸ್ ಆಗಿದೆ ಬಿಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವತ್ತೇ ನವಂಬರ್ 10ನೇ ತಾರೀಕು ಏನು ಮಾಡಿದೆ, SP ಅವ್ರಿಗೆ, DC ಅವ್ರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ 3 ಅಪ್ಲಿಕೇಶನ್ ಕೊಟ್ಬಿಟ್ಟು ಹಿಂಗೆ ನಮ್ಮ ತೋಟದ ಪಕ್ಕದಲ್ಲಿ ಹುಲಿ ಇದೆ ಸೆರೆ ಹಿಡೀರಿ ಅಂತ. ನಾನು ತೆಂಗಿನಕಾಯಿನ ಕಳ್ತನ ಆಯ್ತಿದೆ ಅಂತ ಈ ಕ್ಯಾಮ್ರಾ ಇದ್ದಿದ್ದು ಈ ಲೈಟ್ ಕಂಬದಲ್ಲಿ ಹಾಕೊಂಡು ಕಾಯ್ಗುಡ್ಡ ಹಾಕತ್ತಿದ್ದೆ. ಈ ಕ್ಯಾಮ್ರಾನ ಏನು ಮಾಡಿದೆ, ನನಗೆ ಇವ್ರು ಪ್ರತಿದಿನ ಬರಬೇಕು, ಇವ್ರು ಪ್ರತಿದಿನ ಕೇಳಬೇಕಲ್ಲ, ನಾನು ಯಾಕೆ ಇವ್ರನ್ನ ಕೇಳಬೇಕು ಅಂದ್ಬಿಟ್ಟು ನನ್ನ ಕ್ಯಾಮ್ರಾ ತೊಗೊಂಬಂದು ಅಲ್ಲಿಗೆ ಹಾಕ್ತೆ.
ನವೆಂಬರ್ 19 ಇದು ಡಿಸೆಂಬರ್ 19ನೇ ತಾರೀಕು 7:20 ಟೀ ಕುಡಿತಾ ಕೂತೀವಿ, ನೋಟಿಫಿಕೇಶನ್ ಬಂತು ಮೊಬೈಲ್ಗೆ. ತೆಗೆದು ನೋಡ್ತಿದ್ದಂಗೆ ಒಂದು ಅಂತ ನಾವು ಒಂದು ಬತ್ತಿದಂಗೆ ಇಮ್ಮಿಡಿಯೇಟಾಗಿ DCF ಕಳಿಸ್ತಾರೆ. ಪುನಃ ಆಮೇಲೆ 7:20ರಿಂದ 7:40ರವರೆಗೆ 5 ಹುಲಿ ಟ್ರೇಸ್ ಆಯ್ತು. 4 ಮರಿ ಒಂದು ತಾಯಿ.